अज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरह कातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 11ನೇ ಅಧ್ಯಾಯದಲ್ಲಿ ಇವತ್ತು 65ನೇ ಶ್ಲೋಕ. ಇತ್ಯುಕ್ತಸ್ತಂ ಪ್ರಣಮ್ಯಾಹ ಭಗವಂಸ್ತೇನುಶಾಸನಂ ಆತಿಷ್ಠೇ ಭ್ರಾತೃಮಾತ್ರೋರ್ಮೇ ಶೋಚತ ಕ್ಷಮ್ಯತಾಮಿತಿ. ಸ್ವಯಂಭುವ ಮನು ಮಹಾರಾಜ ಮೊಮ್ಮಗನಾದಂತಹ ಧ್ರುವನಿಗೆ ಉಪದೇಶವನ್ನ ಮಾಡಿದ. ಇದುವರೆಗೆ ಅದನ್ನ ನಾವು ನೋಡಿದ್ವಿ. ಮೈತ್ರೇಯರು ವಿದುರನಿಗೆ ಆ ಎಲ್ಲ ಚರಿತ್ರೆಯನ್ನ ಹೇಳ್ತಾ ಇದ್ದಾರೆ. ಹೀಗೆ ಸ್ವಯಂಭುವ ಮನು ಧ್ರುವನಿಗೆ ಹೇಳಿದ, ನೀನು ಮಾಡ್ತಾ ಇರೋ ಕೆಲಸ ಇದು ಸಜ್ಜನರಿಗೆ ಯೋಗ್ಯವಾದದ್ದಲ್ಲ. ಯಾರೋ ಒಬ್ಬ ಯಕ್ಷ ನಿನ್ನ ತಮ್ಮನನ್ನ ಕೊಂದ ಅಂತನ್ನೋದನ್ನ ನಿಮಿತ್ತ ಮಾಡಿಕೊಂಡು ಇಷ್ಟೊಂದು ಕೋಪ ಮಾಡ್ತಾ ಇರೋದು ಸರಿಯಲ್ಲ. ಎಲ್ಲ ಇಡೀ ಯಕ್ಷರ ಕುಲವನ್ನೇ ನಾಶ ಮಾಡ್ಲಿಕ್ಕೆ ಹೊರಟಿದ್ದಿ. ಅವರೆಲ್ಲ ರುದ್ರನ ಅನುಚರನಾಗಿರ್ತಕ್ಕಂತಹ ಕುಬೇರನ ಸೇವಕರು. ಹಾಗಾಗಿ ನೀನು ಮಾಡ್ತಾ ಇರೋದು ಕುಬೇರನಿಗೆ ದ್ರೋಹವನ್ನ ಉಂಟು ಮಾಡಿದ ಹಾಗೆ ಆಗ್ತದೆ. ಹಾಗಾಗಿ ಮೊದಲು ನೀನು ಹೋಗಿ ಕುಬೇರನಿಗೆ ಪ್ರಸನ್ನನಾಗು, ಅವನನ್ನ ಪ್ರಸನ್ನೀಕರಿಸ್ಕೋ, ಅವನ ಹತ್ರ ಪ್ರಾರ್ಥನೆ ಮಾಡ್ಕೋ, ನನ್ನ ಮೇಲೆ ಪ್ರಸನ್ನನಾಗು ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡು ಕುಬೇರನಿಗೆ ಅಂತ ಈ ರೀತಿ ಮನು ಮಹಾರಾಜ ಉಪದೇಶ ಮಾಡಿದಾಗ ಧ್ರುವ ತನ್ನ ಅಜ್ಜ ಸ್ವಯಂಭುವ ಮನುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪೂಜ್ಯನೇ, ನಿನ್ನ ಆದೇಶದಂತೆನೆ ನಡ್ಕೊಳ್ತೇನೆ. ನಾನು ಈ ತಮ್ಮನ ಮರಣ ಶೋಕ ಮತ್ತು ಮಾತೃ ಶೋಕ
ಈ ಎರಡರಿಂದ ನಾನು ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಾ ಮಾಡು ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾನೆ. ಸ್ವಯಂಭುವ ಮನುವಿನ ಹತ್ತಿರ ಧ್ರುವ ಕೇಳ್ಕೊಳ್ತಾ ಇದ್ದಾನೆ. ಭ್ರಾತೃ ಮಾತ್ರೋಹೋ ಮೇ ಶೋಚತಃ ಅಂತ. ಅಂದ್ರೆ ಭ್ರಾತೃಶೋಕ ಮಾತೃಶೋಕ, ಆ ಎರಡು ಶೋಕಗಳಿಂದ ನಾನು ಈ ಅಪರಾಧವನ್ನು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಾ ಮಾಡು ಎಂಬುದಾಗಿ ತನ್ನ ಅಜ್ಜ ಮನು ಮಹಾರಾಜನ ಹತ್ರ ಧ್ರುವ ಕೇಳ್ಕೊಂಡ. ಇತ್ಯುಕ್ತಸ್ತಂ ಪ್ರಣಮ್ಯಾಹ ಭಗವಂಸ್ತೇನು ಶಾಸನಂ ಆತಿಷ್ಠೆ ಭ್ರಾತೃಮಾತ್ರೋರ್ಮೇ ಶೋಚತ ಕ್ಷಮ್ಯತಾಮಿತಿ ಏವಂ ಸ್ವಾಯಂಭುವ ಪೌತ್ರಂ ಅನುಶಾಸ್ಯ ಮನುರ್ಧ್ರುವಂ ತೇನಾಭಿವಂದಿತ ಸಾಕಂ ಋಷಿಭಿಃ ಸ್ವಪುರಂ ಯಯೌ. ಹೀಗೆ ಸ್ವಯಂಭುವ ಮನು ತನ್ನ ಮೊಮ್ಮಗನಾದಂತಹ ಧ್ರುವನಿಗೆ ಉಪದೇಶ ಮಾಡಿ, ಆ ಧ್ರುವ ಮಾಡಿದ ನಮಸ್ಕಾರವನ್ನ ಸ್ವೀಕಾರ ಮಾಡಿ ಋಷಿಮುನಿಗಳ ಜೊತೆಗೆ ತನ್ನ ನಗರಕ್ಕೆ ಹೊರಟ ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಭಾಗವತದ ಚತುರ್ಥ ಸ್ಕಂದದ 11ನೇ ಅಧ್ಯಾಯ ಅಲ್ಲಿಗೆ ಮುಗಿತಾ ಇದೆ. ಏವಂ ಸ್ವಾಯಂಭುವ ಪೌತ್ರಂ ಅನುಶಾಸ್ಯ ಮನುರ್ಧ್ರುವಂ ತೇನಾಭಿವಂದಿತ ಸಾಕಂ ಋಷಿಭಿಃ ಸ್ವಪುರಂ ಯಯೌ. ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಚತುರ್ಥ ಸ್ಕಂದೆ ಏಕಾದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥ ಚತುರ್ಥ ಸ್ಕಂಧೆ ದ್ವಾದಶೋಧ್ಯಾಯಃ. ಮೈತ್ರೇಯ ಉವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾತ್ ಅಪೇತಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈಃ ಸಂಸ್ತೂಯಮಾನೋಭ್ಯವದತ್ ಕೃತಾಂಜಲಿಂ. ಮೈತ್ರೇಯರು ವಿದುರನನ್ನ ಕುರಿತು ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿಯೂ ಕೂಡ ಧ್ರುವ ಈ ರೀತಿಯಲ್ಲಿ ಮನು ಮಹಾರಾಜ ಮಾಡಿರ್ತಕ್ಕಂತಹ ಉಪದೇಶದಿಂದ ತನ್ನ ಕೋಪವನ್ನ ಬಿಟ್ಟ, ಯಕ್ಷರನ್ನ ತಾನು ಏನು ಸಂಹಾರ ಮಾಡ್ತಾ ಇದ್ದ ಅದನ್ನ ನಿಲ್ಲಿಸಿದ. ಇದನ್ನ ತಿಳಿದ ಕೂಡಲೇ, ಯಕ್ಷರ ವಧೆಯನ್ನ ಧ್ರುವ ನಿಲ್ಲಿಸಿದ ಅನ್ನೋ ಒಂದು ವಿಷಯ ತಿಳಿದ ಕೂಡಲೇ ಭಗವಾನ್ ಧ್ರುವ ಕುಬೇರ ಅವನೇ ಬಂದಂತ ಅಲ್ಲಿಗೆ. ಕುಬೇರನೇ ಆ ಧ್ರುವ ಇರುವ ಜಾಗಕ್ಕೆ ಬಂದಿದ್ದಾನೆ. ಬಂದ ಕೂಡಲೇ ಧ್ರುವ ಆ ಕುಬೇರನಿಗೆ ಕೈ ಮುಗಿದ. ಯಕ್ಷರು, ಚಾರಣರು, ಕಿನ್ನರರು ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ ಕುಬೇರನಿಗೆ. ಆ ರೀತಿ ಕುಬೇರ ತಾನಾಗಿಯೇ ಧ್ರುವ ಇರುವ ಜಾಗಕ್ಕೆ ಬಂದಿದ್ದಾನೆ. ಇವನು ಸ್ವಯಂಭುವ ಮನು ಹೇಳಿದ್ದು, ನೀನು ಕೂಡಲೇ ಕುಬೇರನ ಹತ್ರ ಹೋಗಿ ಕ್ಷಮೆ ಕೇಳು, ಕುಬೇರನನ್ನ ಪ್ರಸನ್ನಗೊಳಿಸು ಅಂತ ಹೇಳಿದ್ದ. ಆಗ್ಲಿ ಅಂತ ಇವನು ಹೇಳಿ ಆ ಯುದ್ಧವನ್ನ ನಿಲ್ಲಿಸಿದ ಕೂಡಲೇ, ಆ ವಿಷಯ ಗೊತ್ತಾದ ಕೂಡಲೇನೆ ಕುಬೇರನೇ ಅಲ್ಲಿಗೆ ಬಂದಿದ್ದಾನೆ. ಕುಬೇರ ಬಹಳ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವನು. ಈ ಧ್ರುವ 18ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವನು. ಕುಬೇರ ಗಣಪತಿ ಕುಬೇರ 18ನೇ ಕಕ್ಷೆ. 19ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವನು ಧ್ರುವ. ಹಾಗಾಗಿ ಧ್ರುವನಿಗಿಂತಲೂ ಕೂಡ ಕುಬೇರ ಒಂದು ಕಕ್ಷೆ ದೊಡ್ಡವನು.
ಆ ಕುಬೇರನಿಗೆ ಈ ಯಕ್ಷರು, ಕಿನ್ನರರು, ಚಾರಣರು ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಕುಬೇರ ಈ ಧ್ರುವನಿಗೆ ಹೇಳಿದ್ದಂತೆ, ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾದಪೇತಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈಃ ಸಂಸ್ತೂಯಮಾನೋऽಭ್ಯವದತ್ ಕೃತಾಂಜಲಿಂ. ಧನದ ಉವಾಚ ಭೋ ಭೋ ಕ್ಷತ್ರಿಯ ದಾಯಾದ ಪರಿತುಷ್ಟೋಸ್ಮಿ ತೇ ನಘ ಯಸ್ತ್ವಂ ಪಿತಾಮಹಾದೇಶಾತ್ ವೈರಂ ದುಸ್ತ್ಯಜಮತ್ಯಜಃ. ಕುಬೇರ ಧ್ರುವನನ್ನ ಕುರಿತು ಹೇಳ್ತಾ ಇದ್ದಾನೆ. ಅನಘ ಅಂತಾನೆ ಅವನನ್ನ ಸಂಬೋಧನೆ ಮಾಡ್ತಾನೆ. ಅನಘ ಕ್ಷತ್ರಿಯ, ಅನಘ ಮತ್ತು ಕ್ಷತ್ರಿಯ ದಾಯಾದ ಅಂತ ಧ್ರುವನನ್ನ ಕುರಿತು ಕುಬೇರ ಸಂಬೋಧನೆ ಮಾಡ್ತಾ ಇದ್ದಾನೆ. ಕ್ಷತ್ರಿಯ ಕುಮಾರನೇ, ಅನಘ ಅಂದ್ರೆ ಪಾಪರಹಿತನಾದಂಥವನೇ ಅಂತ ಧ್ರುವನನ್ನ. ಅಂದ್ರೆ ಈಗ ಅವನು ಇಷ್ಟ ತನಕ ಮಾಡಿದ ಅದು ಪಾಪದ ಕೆಲಸ ಅಲ್ಲ ಅಂತ ಅನ್ನೋದನ್ನ ತಾನೇ ಈ ರೀತಿ ಸೂಚನೆ ಮಾಡ್ತಾ ಇದ್ದಾನೆ. ಧನದ ಅಂದ್ರೆ ಕುಬೇರ. ಅನಘ ಎಲೆ ಪಾಪರಹಿತನಾಗಿರ್ತಕ್ಕಂತಹ ಧ್ರುವನೇ, ಕ್ಷತ್ರಿಯ ಕುಲದಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಧ್ರುವನೇ, ಕ್ಷತ್ರಿಯ ಕುಮಾರನೇ ಅಂತ ಹೀಗೆ ಆ ಧ್ರುವನನ್ನ ಸಂಬೋಧನೆ ಮಾಡಿ, ನಿನ್ನ ಅಜ್ಜ ಸ್ವಯಂಭುವ ಮನು ಅವನು ಉಪದೇಶ ಮಾಡಿದಂತೆ ನೀನು ಕೋಪವನ್ನ ಬಿಟ್ಟಿದ್ದಿ. ಅದು ಬಿಡಲಾರದಂತಹ ಕೋಪ, ಅಷ್ಟು ಸುಲಭವಾಗಿ ಆ ಕೋಪ ಹೋಗೋದಿಲ್ಲ. ಅಷ್ಟು ದೊಡ್ಡ ಕೋಪವನ್ನ ನೀನು ತಾಳಿದ್ದಿ. ಆದರೆ ನಿನ್ನ ಅಜ್ಜ ಸ್ವಯಂಭುವ ಮನುವಿನ ಉಪದೇಶದಿಂದ ಅದನ್ನೆಲ್ಲ ನೀನು ಬಿಟ್ಟಿದ್ದಿ. ನನಗೆ ಬಹಳ ಸಂತೋಷ ಆಗಿದೆ ನಿನ್ನ ಮೇಲೆ ಅಂತ ಇದ್ದಾನೆ ಕುಬೇರ. ಸ್ವಯಂಭುವ ಮನು 10ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವನು. ಅವನು ಕುಬೇರನಿಗೂ ಕೂಡ ಅತ್ಯಂತ ಪೂಜ್ಯನಾಗಿರ್ತಕ್ಕಂಥವನು. ಹಾಗಾಗಿ ಅವನ ಸ್ಮರಣೆಯನ್ನ ಮಾಡ್ತಾ ಇದ್ದಾನೆ ಕುಬೇರ. ಆ ಸ್ವಯಂಭುವ ಮನುವಿನ ಉಪದೇಶದಿಂದ ನೀನು ಕೋಪವನ್ನ ಬಿಟ್ಟು ಈ ಯುದ್ಧವನ್ನ ನಿಲ್ಲಿಸಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಪಿತಾಮಹಾದೇಶಾತ್ ಯತ್ ತ್ವಂ ದುಸ್ತ್ಯಜಂ ವೈರಂ. ಪಿತಾಮಹನ ತನ್ನ ತಾತನ ಆದೇಶದಿಂದ ನೀನು ಆ ಯಕ್ಷರನ್ನ ಕೊಲ್ಲೋದೇನು ಬಿಟ್ಟಿದ್ದಿ, ಕೋಪವನ್ನ ಬಿಟ್ಟಿದ್ದಿ. ದುಸ್ತ್ಯಜಂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಕೋಪ ಅದು. ಅಂತಹ ಕೋಪವನ್ನು ಕೂಡ ನೀನು ಆ ಮನು ಮಹಾರಾಜರ ಉಪದೇಶದಿಂದ ಬಿಟ್ಟಿದ್ದಿ. ಹಾಗಾಗಿ ನನಗೆ ಬಹಳ ಸಂತೋಷ ಆಗಿದೆ ನಿನ್ನ ಮೇಲೆ ಅಂತ ಕುಬೇರ ಹೇಳ್ತಾ ಇದ್ದಾನೆ. ಭೋ ಭೋ ಕ್ಷತ್ರಿಯ ದಾಯಾದ ಪರಿತುಷ್ಟೋಸ್ಮಿ ತೇ ನಘ ಯಸ್ತ್ವಂ ಪಿತಾಮಹಾದೇಶಾತ್ ವೈರಂ ದುಸ್ತ್ಯಜಮತ್ಯಜಃ. ನ ಭವಾನವಧೀದ್ಯಕ್ಷಾನ್ ನ ಯಕ್ಷಾ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭುರಪ್ಯಯ ಭಾವಯೋಃ. ಕುಬೇರ ಹೇಳ್ತಾ ಇದ್ದಾನೆ ತನ್ನ ಮಾತನ್ನ ಮುಂದುವರಿಸಿ, ನೀನು ಯಕ್ಷರನ್ನ ಕೊಂದಿಲ್ಲ, ಯಕ್ಷರು ನಿನ್ನ ತಮ್ಮನನ್ನ ಕೊರ್ಲಿಲ್ಲ. ಯಾಕೆ ಅಂದ್ರೆ ಎಲ್ಲರ ಹುಟ್ಟು ಎಲ್ಲರ ಸಾವು ಅದು ಕಾಲನಾಮಕನಾಗಿರ್ತಕ್ಕಂತಹ ಭಗವಂತನ ಅಧೀನ ಅಂತ ಸ್ವಯಂಭುವ ಮನು ಏನು ಉಪದೇಶ ಮಾಡಿದ್ನೋ ಅದೇ ಮಾತನ್ನ ಕುಬೇರನು ಹೇಳ್ತಾ ಇದ್ದಾನೆ. ಎಲ್ಲರ ಹುಟ್ಟು ಸಾವು ಅದು ಭಗವಂತನ ಕೈಯಲ್ಲಿದೆ. ಯಾರನ್ನು ಸಾಯಿಸೋದಿಲ್ಲ, ಯಾರ್ಯಾರನ್ನು ಹುಟ್ಟಿಸೋದು ಇಲ್ಲ. ಪ್ರತಿಯೊಬ್ಬರ ಹುಟ್ಟು ಪ್ರತಿಯೊಬ್ಬರ ಸಾವು ಅಂತ ಅನ್ನೋದು ಭಗವಂತನ ಅಧೀನ. ಭಗವಂತನೇ ಅದಕ್ಕೆ
ಕಾರಣ ಅಂತ ಸ್ವಯಂಭೂಮನು ಬಹಳ ದೀರ್ಘವಾದ ಉಪದೇಶವನ್ನ ಮಾಡಿದ್ನಲ್ಲ, ಅದನ್ನೇ ಇಲ್ಲಿ ಧ್ರುವನಿಗೆ ಮತ್ತೊಮ್ಮೆ ಕುಬೇರನು ಹೇಳ್ತಾ ಇದ್ದಾನೆ. ನೀನು ಯಕ್ಷರನ್ನ ಕೊಂದಿಲ್ಲ, ಯಕ್ಷನು ಕೂಡ ನಿನ್ನ ತಮ್ಮನನ್ನ ಕೊಂದಿಲ್ಲ. ಯಾಕೆ ಅಂದ್ರೆ ಕಾಲ ಏವಹಿ ಭೂತಾನಾಂ ಪ್ರಭು ಅಪ್ಯಯ ಭಾವಯೋಹೋ. ಅಪ್ಯಯ ಮತ್ತು ಭಾವ ಅಂದ್ರೆ ಜನನ ಮರಣಗಳು. ಅಪ್ಯಯ ಅಂತಂದ್ರೆ ಮರಣ, ಭಾವ ಅಂದ್ರೆ ಜನ್ಮ. ಸಾವು ಮತ್ತು ಹುಟ್ಟು. ಅಪ್ಯಯ ಭಾವಯೋಹೋ, ಸಾವು ಮತ್ತು ಹುಟ್ಟು ಅಂತ ಅನ್ನೋದು ಅದು ಕಾಲಯೇವ, ಕಾಲನಾಮಕನಾದ ಭಗವಂತನೇ ಅವುಗಳಿಗೆ ಸ್ವತಂತ್ರ ಕಾರಣ. ಪ್ರಭು ಅವನೇ ಸ್ವತಂತ್ರ ಕಾರಣ, ಉಳಿದವರೆಲ್ಲ ಸುಮ್ಮನೆ ನಿಮಿತ್ತ ಮಾತ್ರ ಅಷ್ಟೇ. ಹಾಗಾಗಿ ನಿನ್ನನ್ನ ನಿಮಿತ್ತ ಮಾಡಿಕೊಂಡು ಭಗವಂತನೇ ಆ ಯಕ್ಷರನ್ನ ಕೊಂದದ್ದು ಅಂತ ಅರ್ಥ. ನೀನು ಕೊಂದದ್ದಲ್ಲ, ಯಕ್ಷನು ಕೂಡ ನಿನ್ನ ತಮ್ಮನನ್ನ ಕೊಂದದ್ದಲ್ಲ. ಯಕ್ಷಾಹ ನ ಭ್ರಾತರಂ ತವ. ಅವನ ನಿಮಿತ್ತದಿಂದ ಭಗವಂತನೇ ಅವನಿಗೆ ಕಾಲ ಆದ ಅಷ್ಟೇ. ಎಲ್ಲರಿಗೂ ಕಾಲ ಅದು ಭಗವಂತ. ಹಾಗಾಗಿ ನಿಂದೇನು ತಪ್ಪಿಲ್ಲ. ನ ಭವಾನವಧೀದ್ಯಕ್ಷಾನ್ನ ಯಕ್ಷಾ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ವೈರಂ ದುಸ್ತ್ಯಜಮತ್ಯಜಃ. ಅದು ನ ಭವಾನ್ ಅವಧೀದ್ಯಕ್ಷಾನ್ನ ಯಕ್ಷಾ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭುರಪ್ಯಯ ಭಾವಯೋಃ ಅಹಂ ತ್ವಮಿತ್ಯಪಾರ್ಥಾಧೀಃ ಅಜ್ಞಾನಾತ್ ಪುರುಷಸ್ಯ ಹಿ ಸ್ವಾಪ್ನೀವ ಭಾತ್ಯನುಧ್ಯಾನಾತ್ ಯಯಾ ಬಂಧ ವಿಪರ್ಯಯಃ. ಈ ಕುಬೇರ ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋಗಿ ಕೆಲವು ಮಾತುಗಳನ್ನ ಹೇಳ್ತಾನೆ. ಭಗವಂತನೊಬ್ಬನೇ ಸ್ವತಂತ್ರ ಕರ್ತ, ಉಳಿದವರು ಯಾರಿಗೂ ಕೂಡ ಯಾವ ಕಾರ್ಯದಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ. ಇದು ಶಾಸ್ತ್ರಗಳಲ್ಲಿ ಸಿದ್ಧವಾಗಿರ್ತಕ್ಕಂತಹ ವಿಷಯ. ಆದರೆ ಜೀವ ತಾನೇ ಕರ್ತ, ನಾನೇ ಮಾಡಿದೆ, ಇದನ್ನ ನೀನು ಮಾಡ್ತಾ ಇದ್ದಿ, ಇದನ್ನ ಅವನು ಮಾಡ್ತಾ ಇದ್ದಾನೆ, ಇದನ್ನ ನಾನು ಮಾಡ್ತಾ ಇದ್ದೇನೆ ಅಂತೇನು ಅನ್ಕೊಳ್ತಾನಲ್ಲ, ಇದು ಭ್ರಾಂತಿ ಅಂತ ಹೇಳ್ತಾ ಇದ್ದಾನೆ. ಈ ಭ್ರಾಂತಿ ಏನಿದೆ, ನಾನು ಮಾಡಿದೆ, ಅವನು ಮಾಡಿದ, ಅವನಿಂದ ಆಯ್ತು, ಇವನು ಮಾಡ್ತಾ ಇದ್ದಾನೆ ಅನ್ನೋ ಭ್ರಾಂತಿಯಿಂದ ನಮ್ಮಲ್ಲಿ ರಾಗ ದ್ವೇಷ ಎಲ್ಲ ಹುಟ್ಟುಕೊಳ್ತದೆ. ಯಾರೋ ಒಬ್ರು ನಮ್ಗೆ ಏನೋ ಮಾಡಿದ್ರು ಅಂದ ಕೂಡಲೇ ಅವನು ಮಾಡಿದ ಅಂತ ನಾವು ತಿಳ್ಕೊಳ್ಳೋದ್ರಿಂದ ಅವನ ಮೇಲೆ ರಾಗದ್ವೇಷಗಳು. ಅವನು ನನಗೆ ಯಾಕೆ ಹೀಗೆ ಮಾಡಿದ ಅಂತ. ನಾನು ಯಾರಿಗೋ ಏನಾದ್ರೂ ಒಂದು ಮಾಡಿದೆ ಅಂದ ಕೂಡಲೇ ನಾನು ಅನ್ಕೊಳ್ತೇನೆ ಇದು ನಾನೇ ಮಾಡಿದೆ. ಅದರಿಂದ ಅಹಂಕಾರ, ಮಮಕಾರಗಳು, ರಾಗದ್ವೇಷಗಳು ಇದೆಲ್ಲ ಉಂಟಾಗೋದು ಈ ಭ್ರಾಂತಿಯಿಂದಲೇ. ನನ್ನಿಂದ ಆಯ್ತು, ನಾನು ಮಾಡಿದೆ, ಅವನಿಂದ ಆಯ್ತು, ಅವನು ಮಾಡಿದ ಅನ್ನೋ ಈ ಒಂದು ಭ್ರಾಂತಿಯಿಂದಲೇನೆ ರಾಗದ್ವೇಷಗಳು ಉಂಟಾಗ್ತದೆ. ಈ ರಾಗದ್ವೇಷಗಳಿಂದಲೇನೆ ದುಃಖ ಮೊದಲಾದವುಗಳು ಬರ್ತದೆ. ಇದು ಈ ಭ್ರಾಂತಿ ಹೇಗೆ ಬರುತ್ತೆ ಅಂದ್ರೆ ಸ್ವಾಪ್ನೀವ ಭಾತಿ ಅನುಧ್ಯಾನಾತ್ ಅಂತ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾನೆ ಕುಬೇರ. ನಾವು ಸ್ವಪ್ನದಲ್ಲಿ ಏನೇನೋ ಪದಾರ್ಥಗಳನ್ನ ನೋಡ್ತೇವೆ, ಅದು ಅನುಧ್ಯಾನಾತ್ ಅಂತ. ಸ್ವಪ್ನದಲ್ಲಿ ನಾವು ಹೇಗೆ ನೋಡ್ತೇವೆ ಅಂದ್ರೆ, ನಾವು ಮಲಗುವಾಗ ಏನೋ ಆಲೋಚನೆಯನ್ನು ಮಾಡಿಕೊಂಡು ಮಲಗಿರ್ತೇವೆ, ಅಥವಾ ನಾವು ಎಚ್ಚರದಲ್ಲಿ ಏನೇನು ಕಂಡಿರ್ತೇವೋ ಆ ಎಚ್ಚರದಲ್ಲಿ ನಾವು ನೋಡಿದ ವಿಷಯಗಳನ್ನೇ ಆಲೋಚನೆ ಮಾಡ್ತಾ ಮಲ್ಕೊಂಡ್ರೆ ಅದೇ ಕನಸು ಬೀಳ್ತದೆ. ಆ ಎಚ್ಚರದಲ್ಲಿ ಕಂಡದ್ದನ್ನ ಆಲೋಚನೆ ಮಾಡ್ತಾ ಮಲಗಿದಂತಹ ಮನುಷ್ಯನಿಗೆ ಕನಸಿನಲ್ಲಿಯೂ ಕೂಡ ಆ ಎಚ್ಚರದ ಪದಾರ್ಥಗಳನ್ನೇ ಕಾಣ್ತಾ ಇದ್ದೇನೆ ಅಂತ ಅನ್ಕೊಳ್ತಾನೆ. ನಿಜ ಹೇಳಬೇಕು ಅಂದ್ರೆ ಕನಸಿನಲ್ಲಿ ಕಂಡ ಪದಾರ್ಥವೇ ಬೇರೆ, ಎಚ್ಚರದಲ್ಲಿ ನೋಡಿದ್ದೇ ಬೇರೆ. ಆದ್ರೆ ಅವನಿಗೆ ಏನು ಭ್ರಾಂತಿ ಅಂದ್ರೆ, ಎಚ್ಚರದಲ್ಲಿ ನಾನು ನೋಡಿದ ಪದಾರ್ಥಗಳನ್ನೇ ಸ್ವಪ್ನದಲ್ಲಿ ಕಾಣ್ತಾ ಇದ್ದೇನೆ ಅಂತ ತಿಳ್ಕೊಳ್ತಾನೆ. ಇದು ಭ್ರಾಂತಿ.
ಈ ಭ್ರಾಂತಿ ಬರ್ಲಿಕ್ಕೆ, ಈ ಭ್ರಾಂತಿ ಬಂತಲ್ಲ ಅವನಿಗೆ, ಇದು ನಾನು ಎಚ್ಚರದಲ್ಲೇ ನೋಡಿದ ಪದಾರ್ಥ, ಈಗ ನೋಡ್ತಾ ಇದ್ದೇನೆ ಅನ್ನೋ ಭ್ರಾಂತಿ, ಈ ಭ್ರಾಂತಿಯಿಂದ ರಾಗದ್ವೇಷಗಳು ಉಂಟಾಗ್ತದೆ. ನಾವು ಕೂಡ ಹಾಗೆ ನಾನೇ ಸ್ವತಂತ್ರ ಕರ್ತ ಅಂತ ತಿಳ್ಕೊಳ್ತಾ ಇದ್ದೇವೆ. ಅದು ಎಚ್ಚರದಲ್ಲಿ ನೋಡಿದ ಪದಾರ್ಥಗಳು ಕನಸಿನಲ್ಲಿ ಕಂಡಂತೆ, ಕನಸಿನಲ್ಲಿ ಅದೇನೇ ನೋಡ್ತಾ ಇದ್ದೇವೆ ಅನ್ಕೊಳ್ತೇವಲ್ಲ, ಆ ರೀತಿಯಾದ ಭ್ರಾಂತಿ ಇದು. ಅದಲ್ಲ ಇದು. ಎಲ್ಲರೊಳಗೆ ಸ್ವತಂತ್ರ ಕರ್ತನಾಗಿ ಭಗವಂತ ಇದ್ದಾನೆ ಅನ್ನೋದನ್ನ ಮರೆತು ನಾನೇ ಮಾಡಿದೆ, ಅವನು ಮಾಡಿದ ಅಂತೇನು ತಿಳ್ಕೊಳ್ತಾ ಇದ್ದೇವಲ್ಲ, ಇದರಿಂದ ನಮಗೆ ಈ ರಾಗ ದ್ವೇಷ ಮೊದಲಾದವುಗಳೆಲ್ಲ ಉಂಟಾಗ್ತದೆ ಅಂತ. ಅಹಂ ತ್ವಂ ಇತ್ಯಪಾರ್ಥಾಧೀಹಿ ಅಜ್ಞಾನಾತ್ ಪುರುಷಸ್ಯ ಅಂತ ಇಲ್ಲಿ ವಾಕ್ಯ ಹಾಗಿದೆ. ಅಜ್ಞಾನಾತ್ ಪುರುಷಸ್ಯ ಅಹಂ ತ್ವಂ ಇತಿ ಅಪಾರ್ಥಾಧೀಹಿ, ನಾನು ನೀನು ಅನ್ನೋ ಅಪಾರ್ಥವಾದ ಬುದ್ಧಿ ಅಜ್ಞಾನಾತ್ ಪುರುಷಸ್ಯ, ಪುರುಷನ ಅಜ್ಞಾನದಿಂದ ಉಂಟಾಗ್ತದೆ. ಸ್ವಾಪ್ನೀವ, ಸ್ವಪ್ನ ಪದಾರ್ಥದಂತೆ ಅಂತ ಈ ಶ್ಲೋಕಕ್ಕೆ ಇಷ್ಟು ಅರ್ಥ ನಮಗೆ ಕಾಣಿಸ್ತದೆ. ಕೂಡಲೇ ಇದನ್ನು ನೋಡಿದಾಗ ಸ್ವಲ್ಪ ಈ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಬೇರೆ ವ್ಯಾಖ್ಯಾನಕಾರರೆಲ್ಲ ಇದಕ್ಕೆ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ, ನಾನು ನೀನು ಅನ್ನೋದೆಲ್ಲ ಅಜ್ಞಾನ ಮೂಲಕವಾದ ಭ್ರಾಂತಿ ಅಂತಿದೆ ಇಲ್ಲಿ. ಅಹಂ ತ್ವಂ ಇತಿ ಅಪಾರ್ಥಾದೀಹಿ, ನಾನು ನನ್ನದು ಎಂಬ ಅಪಾರ್ಥವಾದ ಬುದ್ಧಿ, ಅದು ಅಜ್ಞಾನಾತ್, ಅಜ್ಞಾನ ಮೂಲಕವಾದದ್ದು ಭ್ರಾಂತಿ. ನನ್ನ ದೇಹವನ್ನ ನನ್ನ ಆತ್ಮ ಅಂತ, ನಿನ್ನ ದೇಹವನ್ನ ನಿನ್ನ ಆತ್ಮ ಅಂತ ತಿಳಿಯೋದು, ಇದು ದೇಹ ವ್ಯತಿರಿಕ್ತವಾದ ಆತ್ಮ ಸ್ವರೂಪದ ಅಜ್ಞಾನದಿಂದ, ಅದರಿಂದ ಅದು ಭ್ರಾಂತಿ ಅಂತ ಹಿಂಗ್ ವ್ಯಾಖ್ಯಾನ ಮಾಡ್ತಾರ ಅವರು. ಐಕ್ಯಪರವಾಗಿ ವ್ಯಾಖ್ಯಾನ ಅದು. ನನ್ನ ದೇಹದೊಳಗಿರೋ ಆತ್ಮ ನಿನ್ನ ದೇಹದೊಳಗಿರೋ ಆತ್ಮ ಎರಡು ಒಂದೇ. ಆದ್ರೆ ನನ್ನ ದೇಹವನ್ನ ನನ್ನ ಆತ್ಮ ಅಂತ ತಿಳ್ಕೊಳ್ತೇನೆ, ನಿನ್ನ ದೇಹದಲ್ಲಿರೋ ನನ್ನ ನಿನ್ನ ಆತ್ಮ, ಅದು ನಿನ್ನ ಆತ್ಮ, ಇದು ನನ್ನ ಆತ್ಮ ಅಂತ ದೇಹ ಬೇರೆ ಬೇರೆ ಆದ್ರಿಂದ ಒಳಗಿರೋ ಆತ್ಮನೂ ಕೂಡ ಬೇರೆ ಬೇರೆ ಅಂತ ತಿಳ್ಕೊಳ್ತೇವೆ. ಇದು ಭ್ರಾಂತಿ ಅಂತ ಹಂಗ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಐಕ್ಯಪರವಾದ ವ್ಯಾಖ್ಯಾನ. ದೇಹಗಳು ಭಿನ್ನ ಭಿನ್ನವಾಗಿದೆ, ಆದ್ರಿಂದ ದೇಹದೊಳಗಿರೋ ಆತ್ಮ ಇದು ನಿನ್ನ ಆತ್ಮ, ಇದು ನನ್ನ ಆತ್ಮ ಅಂತ ಹೀಗೆ ಆತ್ಮನಲ್ಲಿ ಭೇದವನ್ನ ಏನು ಕಾಣ್ತಾ ಇದ್ದೇವೆ, ಇದು ಭ್ರಾಂತಿ. ಆದ್ರೆ ಇದು ಸರಿಯಲ್ಲ. ದೇಹಾತ್ಮ ವಿವೇಕ ಎಲ್ಲರಿಗೂ ಇದೆ. ಆದ್ರಿಂದ ನಾನು ನೀನು ಅನ್ನೋದು ಅದು ಭ್ರಾಂತಿ ಅಲ್ಲ. ಆತ್ಮ ವಿಷಯಕವಾದ ಯಥಾರ್ಥ ಜ್ಞಾನನೇ ಅದು. ನಾನು ಬೇರೆ ನೀನು ಬೇರೆನೆ. ಈಗ ನಾನು ತೆಳ್ಳಗಾಗಿದ್ದೇನೆ, ನೀನು ದಪ್ಪ ಆಗಿದ್ದಿ ಅಂತೆಲ್ಲ ನಾವು ಮಾತಾಡ್ತೇವೆ. ಆದ್ರೆ ನಾನು ನೀನು ಅಂದ್ರೆ ಅಲ್ಲಿ ನನ್ನ ಶರೀರ ಅಂತ ಅರ್ಥ. ಅಲ್ಲಿ ಔಪಚಾರಿಕ ಪ್ರಯೋಗ ಅದು. ಅಲ್ಲಿ ನಾನು ನೀನು ಅನ್ನೋದು ಔಪಚಾರಿಕ ಪ್ರಯೋಗ. ನಿಜವಾಗ್ಲೂ ನಾನು ನೀನು ಅಂದ್ರೆ ನನ್ನೊಳಗಿರೋ ಆತ್ಮ, ನೀನು ಅಂದ್ರೆ ನಿನ್ನೊಳಗಿರೋ ಆತ್ಮ ಅಂತ ಹಾಗರ್ಥ. ಆ ಶಬ್ದಗಳು ಯಥಾರ್ಥವೇ, ಆ ಶಬ್ದಗಳಿಂದ ಬರುವ ಅರ್ಥ ಅದು ಯಥಾರ್ಥವೇ. ಅವನು ಬೇರೆ ನಾನು ಬೇರೆನೆ. ಮತ್ತೆ ನಾನು ತೆಳ್ಳಗಾಗಿದ್ದೇನೆ, ನಾನು ದಪ್ಪಗಾಗಿದ್ದೇನೆ ಅಂತಾರಲ್ಲ, ದಪ್ಪ ಆಗಿರೋದು ಯಾವುದು? ಶರೀರ ತಾನೇ, ಜೀವ ಅಲ್ಲ. ಅಂದ್ರೆ ಹೌದು, ಅಲ್ಲಿ ಔಪಚಾರಿಕವಾಗಿ ಪ್ರಯೋಗ ಮಾಡೋದು. ಈಗ ಬಟ್ಟೆ ಕೊಳೆ ಆಗಿದೆ ಅಂತ ಹೇಳೋದಿಲ್ವಾ? ಬಟ್ಟೆ ಕೊಳೆ ಆಗಿದೆ ಅಂದ್ರೆ ಅರ್ಥ ಬಟ್ಟೆ ಕೊಳೆ ಆಗಿರಲ್ಲ, ಬಟ್ಟೆ ಕಪ್ಪಾಗಿರೋದಲ್ಲ. ಕಪ್ಪಾಗಿರೋದು ಬಣ್ಣ, ಆ ಬಣ್ಣದ ಸಂಪರ್ಕ ಬಟ್ಟೆಗಾಗಿದೆ, ಬಟ್ಟೆ ಕಪ್ಪಾಗೋದಿಲ್ಲ. ಆದ್ರೂ ಬಟ್ಟೆ ಕಪ್ಪಾಗಿದೆ ಅಂತ ಪ್ರಯೋಗ ಮಾಡ್ತೇವೆ. ಹಾಗೆ ಔಪಚಾರಿಕ ಪ್ರಯೋಗ ನಾನು ತೆಳ್ಳಗಾಗಿದ್ದೇನೆ, ನಾನು ದಪ್ಪಗಾಗಿದ್ದೇನೆ ಅಂತ. ನಾನು ಅಂದ್ರೆ ಅಲ್ಲಿ ನನ್ನ ಶರೀರ ಅಂತ ಅರ್ಥ. ಹಾಗೆ
ಇದು ನಾನು ನೀನು ಅನ್ನೋದೇನಿದೆ ಇದು ಭ್ರಾಂತಿ ಅಲ್ಲ, ಹಾಗರ್ಥ ಮಾಡಬಾರದು. ಯಾಕೆಂದ್ರೆ ಹಿಂದಿನ ಶ್ಲೋಕದಲ್ಲೇನೆ ನೋಡ್ರಿ, ಜೀವನಿಗೆ ಕರ್ತೃತ್ವ ಇಲ್ಲ, ಕಾಲನಾಮಕನಾದ ಪ್ರೇರಣೆಯಿಂದಲೇ ಜೀವನಲ್ಲಿ ಕರ್ತೃತ್ವ ಬರೋದು, ಸ್ವತಂತ್ರವಾಗಿ ಜೀವಕರ್ತ ಅಲ್ಲ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ. ಅಲ್ಲಿ ಹಿಂದಿನ ಶ್ಲೋಕದಲ್ಲೇನೆ ಸ್ವಾತಂತ್ರ್ಯ ಅನ್ನೋದು ಭಗವಂತನಿಗೆ ಮಾತ್ರ ಇರೋದು, ಯಾವ ಜೀವನಿಗೂ ಸ್ವಾತಂತ್ರ್ಯ ಇಲ್ಲ, ಸ್ವತಂತ್ರ ಕರ್ತ ಅವನೊಬ್ಬನೇ ಅಂತ ಹೇಳಿರೋದ್ರಿಂದ ಈ ಶ್ಲೋಕದಲ್ಲಿ ಜೀವ ತನ್ನನ್ನ ಸ್ವತಂತ್ರ ಕರ್ತ ಅಂತ ತಿಳ್ಕೊಳ್ಳೋದು ಭ್ರಾಂತಿ ಅಂತ ಇದು ಕುಬೇರನ ಉಪದೇಶ. ಹಿಂದಿನ ಶ್ಲೋಕವನ್ನ ನೋಡಿ ಈ ಶ್ಲೋಕಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಸ್ಪಷ್ಟವಾಗಿ ಹಿಂದೆ ಹೇಳಿದ್ದಾನೆ ಕುಬೇರ, ಜೀವ ನಾನೇ ಕರ್ತ ಅಂತ ತಿಳ್ಕೊಳ್ತಾನಲ್ಲ ಅದು ಭ್ರಾಂತಿ. ಅಂದ್ರೆ ಸ್ವತಂತ್ರ ಕರ್ತ ಭಗವಂತನೊಬ್ಬನೇ, ಕಾಲಯೇವ ಹಿ ಭೂತಾನಾಂ ಪ್ರಭು ಅಂತ ಹಿಂದೆ ಹೇಳಿದ್ದಾರೆ. ಕಾಲನಾಮಕನಾದ ಭಗವಂತನೇ ಸ್ವತಂತ್ರ ಕರ್ತ, ಅದಿಲ್ಲದೆ ಜೀವ ತಾನು ಒಂದ್ ವೇಳೆ ನಾನೇ ಸ್ವತಂತ್ರ ಕರ್ತ ಅಂತ ತಿಳ್ಕೊಂಡ್ರೆ ಅದು ಭ್ರಾಂತಿ ಅಂತ ಹೀಗೆ ಈ ಶ್ಲೋಕದ ಅರ್ಥ. ಅದು ಬಿಟ್ಟು ನಾನು ನೀನು ಅನ್ನೋದೇ ಅಜ್ಞಾನ ಮೂಲಕ ಭ್ರಾಂತಿ, ನಾನು ನೀನು ಅಂತ ಭೇದವೇ ಇಲ್ಲ, ಎಲ್ಲವೂ ಐಕ್ಯ ಅಂತ ಹಂಗರ್ಥ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ವೀರರಾಘವ ವ್ಯಾಖ್ಯಾನದಲ್ಲಿ ಅವ್ರೇನ್ ಹೇಳಿದ್ದಾರೆ ಅಂದ್ರೆ, ಶರೀರದಲ್ಲಾಗಲಿ ಆತ್ಮನಲ್ಲಾಗಲಿ ಎರಡರಲ್ಲಿಯೂ ಹನನ ಕ್ರಿಯೆಗೆ ಕರ್ತೃತ್ವ ಇಲ್ಲ, ಕರ್ಮತ್ವನೂ ಇಲ್ಲ. ಈಗ ಶರೀರದಲ್ಲಿ ಮತ್ತು ಆತ್ಮನಲ್ಲಿ ಹನನ ಕ್ರಿಯೆ, ಹನನ ಅಂದ್ರೆ ಸಾಯಿಸೋದು, ಈ ಹನನ ಕ್ರಿಯೆಗೆ ಆತ್ಮನಲ್ಲಿ ಕರ್ತೃತ್ವ, ಶರೀರದಲ್ಲಿ ಕರ್ಮತ್ವ ಬರ್ತದೆ. ಆದ್ರೆ ಇವೆರಡೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಕುಬೇರ. ಆದ್ರಿಂದ ನಾನು ಕೊಂದೆ ನೀನು ಕೊಂದೆ ಅನ್ನೋದು ಭ್ರಾಂತಿ. ಇದು ಎರಡು ರೀತಿಯಿಂದಲೂ ಭ್ರಾಂತಿ. ಶರೀರವನ್ನ ಆತ್ಮ ಅಂತ ತಿಳಿದಿದ್ದರಿಂದ ಮತ್ತು ಶರೀರದಲ್ಲಿ ಇಲ್ಲದೆ ಇರ್ತಕ್ಕಂತಹ ಕರ್ತೃತ್ವವನ್ನ ಶರೀರದಲ್ಲಿ ಆರೋಪ ಮಾಡಿಕೊಂಡಿದ್ರಿಂದ ಈ ಎರಡು ರೀತಿಯಾದ ಭ್ರಾಂತಿಯಿಂದ ನಾನು ಕೊಂದೆ ನೀನು ಕೊಂದೆ ಅಂತನ್ನೋ ಮಾತು ಆಡ್ತೇವೆ ಅಂತ ಈ ರೀತಿ ವೀರರಾಘ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಈ ವ್ಯಾಖ್ಯಾನದಲ್ಲಿ ಎರಡು ತಪ್ಪುಗಳು, ಎರಡು ರೀತಿಯಿಂದಲೂ ತಪ್ಪಿದು. ಯಾಕೆಂದ್ರೆ ಶರೀರ ಆತ್ಮ ವಿವೇಕ ಇರೋದ್ರಿಂದ ಅಂತ ನಾವು ಹಿಂದೆ ಹೇಳಿದ್ದೇವೆ. ಶರೀರ ಬೇರೆ ಆತ್ಮ ಬೇರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನನ್ನ ಶರೀರ ಅಲ್ಲ ಇದು, ನಾನೇ ಶರೀರ ಅಂತ ಯಾರು ಹೇಳೋದಿಲ್ಲ, ಇದು ನನ್ನ ಶರೀರ ಅಂತ ಹೇಳ್ತಾರೆ. ಹಾಗಾಗಿ ಆ ಬಗ್ಗೆ ಭ್ರಾಂತಿ ಇದೆ ಅಂತ ಹೇಳೋದಂತೂ ತಪ್ಪು. ಅದು ಹಿಂದೆನೂ ನಾವು ಹೇಳಿದ್ದೇವೆ. ನಾನೇ ಶರೀರ ಅನ್ನೋ ಭ್ರಾಂತಿ ಯಾರಿಗೂ ಇಲ್ಲ. ಆ ಭ್ರಾಂತಿ ಇರೋದ್ರಿಂದ ಅಂತ ಇವರೇನು ವ್ಯಾಖ್ಯಾನ ಮಾಡಿದ್ದಾರೆ, ಅದು ತಪ್ಪು. ಮತ್ತೆ ಜೀವನಿಗೆ ತನ್ನಲ್ಲಿ ಕರ್ತೃತ್ವ ಇರೋದು ಅನುಭವ ಸಿದ್ಧ. ಜೀವ ಕರ್ತ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ, ನಾನು ಮಾಡ್ತಾ ಇದ್ದೇನೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಜೀವ ಕರ್ತ, ಜೀವನಲ್ಲಿ ಕರ್ತೃತ್ವ ಇದೆ ಅನ್ನೋದು ಸಿದ್ಧ. ಹಾಗಾಗಿ ಜೀವನಲ್ಲಿ ಕರ್ತೃತ್ವನೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಭ್ರಾಂತಿ ಅಲ್ಲ. ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತ ಅರ್ಥ ಅಷ್ಟೆ. ಹಾಗಾಗಿ ಎರಡೂ ರೀತಿಯಾದ ದೋಷ ವೀರರಾಘ ವ್ಯಾಖ್ಯಾನದಲ್ಲಿ ಬರ್ತದೆ. ಆಮೇಲೆ ಯಯಾ ಬಂಧ ವಿಪರ್ಯಯ ಅಂತ ಮಾತಿತ್ತು. ನಾರಾಯಣ ಭಾತ್ಯನುಧ್ಯಾನಾತ್ ಯಯಾ ಬಂಧ ವಿಪರ್ಯಯ ಅಂತ ಭಾಗವತದಲ್ಲಿದೆ. ಅಲ್ಲಿ ಶುಕದೇವ ವ್ಯಾಖ್ಯಾನದಲ್ಲಿ ಹೇಳುವಂತೆ ಬಂಧ ಅಂದ್ರೆ ಪುನಃ ಪುನಃ ಶರೀರ ಬರೋದು, ಇದು ಬಂಧ. ವಿಪರ್ಯಯ ಅಂದ್ರೆ ಪುನಃ ಪುನಃ ಶರೀರ ಹೋಗೋದು ಅಂತ ಹೇಳಿದ್ದಾರೆ. ಪುನಃ ಪುನಃ ಶರೀರ ಬರೋದಕ್ಕೆ ಬಂಧ ಅಂತ ಕರೀತಾರೆ, ಪುನಃ ಪುನಃ ಶರೀರ ಹೋಗೋದಕ್ಕೆ ವಿಪರ್ಯಯ ಅಂತ. ಹೀಗೆ ಬಂಧ ವಿಪರ್ಯಯ, ಬಂಧ ಮತ್ತು ವಿಪರ್ಯಯ ಅಂದ್ರೆ ಶರೀರ ಬರೋದು ಶರೀರ ಹೋಗೋದು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಪುನಃ ಪುನಃ ಶರೀರ ಬರೋದು ಮಾತ್ರ ಅಲ್ಲ, ಪುನಃ ಪುನಃ ಶರೀರ ಹೋಗೋದು ಬಂಧವೇ. ಬಂಧ ಅಂದ್ರೆ ಬರೇ ಶರೀರ ಬರೋದಷ್ಟೇ ಅಲ್ಲ, ವಿಪರ್ಯಯ ಅಂದ್ರೆ ಹೋಗೋದು, ಬಂಧ ಅಂದ್ರೆ ಬರೋದು ಅಂತ ಮಾಡಿದ್ದಾರೆ ಅವರು.
ಶರೀರ ಪುನಃ ಪುನಃ ಬರೋದು ಮಾತ್ರ ಅಲ್ಲ, ಶರೀರ ಪುನಃ ಪುನಃ ಹೋಗೋದು ಬಂಧವೇ. ಜನನ ಮರಣ ಎರಡೂ ಕೂಡ ಸಂಸಾರದ ಬಂಧ ಅಂತಾನೆ ಪ್ರಸಿದ್ಧ. ಬರೀ ಜನನ ಮಾತ್ರ ಸಂಸಾರದ ಬಂಧ ಅಲ್ಲ, ಜನನ ಮರಣಗಳು ಸಂಸಾರದ ಬಂಧನ ಅಂತಾನೆ ಎಲ್ಲ ಕಡೆಗೂ ಪ್ರಸಿದ್ಧವಾದದ್ದು. ಆದ್ರಿಂದ ಬಂಧ ಪ್ರಯುಕ್ತವಾಗಿ ಜೀವನಲ್ಲಿ ಆ ಜೀವಸ್ವರೂಪಕ್ಕೆ ವ್ಯತಿರಿಕ್ತವಾಗಿ ಬರುವ ದುಃಖಾದಿಗಳಿದಲ್ಲ, ಅದು ವಿಪರ್ಯಯ. ವಿಪರ್ಯಯ ಅನ್ನೋ ಶಬ್ದಕ್ಕೆ ಸುಖ ದುಃಖಗಳು. ಅವನಿಗೆ ಈ ಬಂಧನದ ಪ್ರಯುಕ್ತವಾಗಿ ಬರ್ತಕ್ಕಂತಹ ಸುಖ ದುಃಖಾದಿಗಳೇನಿದ್ದಾವೆ ಅದನ್ನ ವಿಪರ್ಯಯ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಈ ಎಲ್ಲ ಅಭಿಪ್ರಾಯವನ್ನ ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಮಧ್ವಾಚಾರ್ಯರ ಮಾತು ಈ ಶ್ಲೋಕಕ್ಕೆ ತಾತ್ಪರ್ಯ: ಪರಮೇಶ್ವರಂ ವಿನಾ ಅಹಂ ತ್ವಂ ಕರ್ತ ಇತಿ ಭ್ರಾಂತಿ ಅಂತ. ಅಹಂ ತ್ವಂ ಇತಿ ಅಪಾರ್ಥಾದೀಹಿ ಅಂತ ಭಾಗವತ ಶ್ಲೋಕ ಇದೆ. ಅದಕ್ಕೆ ಇವರೆಲ್ಲ ನಾನು ನೀನು ಅನ್ನೋದೇ ಭ್ರಾಂತಿ ಅಂತ ಹಂಗ್ ಮಾಡಿದ್ರು. ಹಂಗಲ್ಲ, ಪರಮೇಶ್ವರಂ ವಿನಾ ಅಂತ ಇಟ್ಕೊಳ್ರಿ. ಪರಮೇಶ್ವರನನ್ನ ಬಿಟ್ಟು ಅವನ ಪ್ರೇರಣೆ ಇಲ್ಲದೆ ನಾನೇ ಸ್ವತಂತ್ರ ಕರ್ತ ನೀನು ಸ್ವತಂತ್ರ ಕರ್ತ ಅಂತ ಏನ್ ತಿಳ್ಕೊಳ್ತೇವಲ್ಲ, ಇದು ಭ್ರಾಂತಿ ಅಂತ ಹಾಗ ಅಭಿಪ್ರಾಯ. ಪರಮೇಶ್ವರಂ ವಿನಾ ಅಹಂ ತ್ವಂ ಕರ್ತ ಇತಿ ಭ್ರಾಂತಿ. ಇದಕ್ಕೆ ಮೋಕ್ಷ ಧರ್ಮದ ವಾಕ್ಯವನ್ನ ಆಚಾರ್ಯರು ಪ್ರಮಾಣವನ್ನಾಗಿ ಕೊಡ್ತಾ ಇದ್ದಾರೆ. ನಾಹಂ ಕರ್ತ ನ ಕರ್ತ ತ್ವಂ ಕರ್ತಾಯಸ್ತು ಸದಾ ಪ್ರಭು ಇತಿ ಮೋಕ್ಷ ಧರ್ಮೇ. ಮೋಕ್ಷ ಧರ್ಮದಲ್ಲಿ ನಾಹಂ ಕರ್ತ ನ ಕರ್ತ ತ್ವಂ ಕರ್ತಾಯಸ್ತು ಸದಾ ಪ್ರಭು ಅಂತ ಹೇಳಿದ್ದಾರೆ. ಜೀವರಲ್ಲಿ ಅಸ್ವತಂತ್ರ ಕರ್ತೃತ್ವ ಇದೆ, ಪರಮಾತ್ಮನಲ್ಲಿ ಸ್ವತಂತ್ರ ಕರ್ತೃತ್ವ ಇದೆ ಅಂತ ಮೋಕ್ಷ ಧರ್ಮದ ವಾಕ್ಯ ಇದೆ. ಸ್ವತಂತ್ರವಾಗಿ ನಾನೂ ಕರ್ತನಲ್ಲ ನೀನೂ ಕರ್ತನಲ್ಲ, ಸದಾ ಸ್ವತಂತ್ರ ಕರ್ತ ಅಂತ ಕರೆಸ್ಕೊಳ್ತಕ್ಕಂಥವನು ಪರಮಾತ್ಮ ಅಂತ ಅದಕ್ಕೆ ಅರ್ಥ. ಹಾಗಾಗಿ ಸ್ವತಂತ್ರ ಕರ್ತೃತ್ವ ಅನ್ನೋದು ಜೀವನಲ್ಲಿ ಇಲ್ಲ ಅನ್ನೋದನ್ನ ನಿಷೇಧ ಮಾಡ್ತಾ ಇರೋದು ಅಷ್ಟೇ, ಬಿಟ್ರೆ ಕರ್ತೃತ್ವನೇ ಇಲ್ಲ ಜೀವನಿಗೆ ಅಂತ ಹೇಳ್ತಾ ಇಲ್ಲ ಭಾಗವತ. ಕರ್ತೃತ್ವ ಅನ್ನೋದು ಭ್ರಾಂತಿ ಅಂತ ಆ ರೀತಿ ಹೇಳ್ತಾ ಇಲ್ಲ. ಹಾಗೆ ವ್ಯಾಖ್ಯಾನ ಮಾಡಿದ್ರೆ ಅದೆಲ್ಲ ತಪ್ಪಾದ ವ್ಯಾಖ್ಯಾನಗಳು. ಆಮೇಲೆ ವಿಪರ್ಯಯೋ ದುಃಖಾದಿ ಸುಖಾದಿ ರೂಪಸ್ಯ ಅಂತ ಮಧ್ವಾಚಾರ್ಯರ ವಾಕ್ಯ. ವಿಪರ್ಯಯ ಅಂತ ಅನ್ನೋ ಶಬ್ದಕ್ಕೆ, ಯಾಕೆಂದ್ರೆ ಶುಕದೇವ ವ್ಯಾಖ್ಯಾನದಲ್ಲಿ ಬಂಧ ಅಂದ್ರೆ ಶರೀರ ಪುನಃ ಪುನಃ ಬರೋದು, ವಿಪರ್ಯಯ ಅಂದ್ರೆ ಪುನಃ ಪುನಃ ಶರೀರ ಹೋಗೋದು ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಸರಿಯಲ್ಲ. ವಿಪರ್ಯಯೋ ದುಃಖಾದಿ ಸುಖಾದಿ ರೂಪಸ್ಯ. ಜೀವ ಸ್ವರೂಪತಃ ಸುಖ ಸ್ವರೂಪ. ಸುಖ ಸ್ವರೂಪನಾದ ಜೀವನಿಗೆ ತನ್ನ ಸ್ವರೂಪಕ್ಕಿಂತ ವ್ಯತಿರಿಕ್ತವಾದ ದುಃಖಾದಿಗಳೇನು ಬರ್ತಾ ಇದೆ, ಇದು ವಿಪರ್ಯಯ. ವಿಪರ್ಯಯ ಅಂದ್ರೆ ವಿಪರೀತವಾದದ್ದು ಅಂತ ಅರ್ಥ. ತನ್ನ ಸ್ವರೂಪಕ್ಕಿಂತ ವ್ಯತಿರಿಕ್ತವಾದದ್ದು ದುಃಖಾದಿಗಳು. ಇದು ಅವನಿಗೆ ಯಾವುದರಿಂದ ಬರ್ತದೆ ಅಂತಂದ್ರೆ ಅವನಿಗೆ ಬಂಧ ಪ್ರಯುಕ್ತವಾಗಿ ಬರ್ತದೆ ಅಂತ ಹೇಳ್ತಾ ಇರೋದು. ಬಂಧ ವಿಪರ್ಯಯ. ಈ ಬಂಧ ಮತ್ತು ತನ್ನಿಮಿತ್ತವಾಗಿ ಬರುವ ವಿಪರ್ಯಯ ಅಂದ್ರೆ ದುಃಖಾದಿಗಳು. ಅವನಲ್ಲಿ ಇಲ್ಲದೆ ಇರತಕ್ಕಂತಹ, ಅವನ ಸ್ವರೂಪದಲ್ಲಿ ಇಲ್ಲದೆ ಇರತಕ್ಕಂತಹ, ಅವನ ಸ್ವರೂಪಕ್ಕಿಂತ ವಿಪರೀತವಾದ ಸಂಸಾರದಲ್ಲಿ ಬರುವ ಸುಖ ಜ್ಞಾನ ಮೊದಲಾದ ದುಃಖ ಮೊದಲಾದವುಗಳೆಲ್ಲ ವಿಪರ್ಯಯ ಅಂತ ಕರ್ಸ್ಕೊಳ್ತದೆ ಅಂತ ಅದರ ಅರ್ಥವನ್ನು ಕೂಡ ಸ್ಪಷ್ಟಪಡಿಸಿದ್ರು ಮಧ್ವಾಚಾರ್ಯರು. ವಿಪರ್ಯಯೋ ದುಃಖಾದಿ ಸುಖಾದಿ ರೂಪಸ್ಯ ಅಂತ. ಹಾಗಾದ್ರೆ ಈ ಶ್ಲೋಕ ಏನ್ ಹೇಳ್ತಾ ಇದೆ? ಕುಬೇರ ಹೇಳ್ತಾ ಇದ್ದಾನೆ, ನೀನು ಯಕ್ಷರನ್ನ ಕೊಂದಿಲ್ಲ, ಯಕ್ಷರು ನಿನ್ನ ತಮ್ಮನನ್ನ ಕೊಂದಿಲ್ಲ. ಯಾಕೆಂದ್ರೆ ಹುಟ್ಟು ಸಾವು ಎಲ್ಲ ಅದು ಕಾಲನಾಮಕನಾದ ಭಗವಂತನೇ ಅದಕ್ಕೆ ಸ್ವತಂತ್ರ ಕಾರಣ. ನಾನು ಕೊಂದೆ, ನಾನು ಮಾಡಿದೆ, ಅವನು ಮಾಡಿದ, ಇವನು ಮಾಡಿದ ಅಂತ ತಿಳ್ಕೊಳ್ಳೋದು, ಇದು ಸ್ವತಂತ್ರ ಕರ್ತೃತ್ವವನ್ನ ನಾವು ನಮ್ಮ ಮೇಲೆ ಆರೋಪ ಮಾಡ್ಕೊಳ್ಳೋದು, ಇದು ಭ್ರಾಂತಿ. ನಾನು ಮಾಡಿದೆ ನೀನು ಮಾಡಿದೆ ಅಂದ್ರೆ ನಾನು ಸ್ವತಂತ್ರವಾಗಿ ಮಾಡಿದೆ ನೀನು ಸ್ವತಂತ್ರವಾಗಿ ಮಾಡಿದಿ ಅಂತ ಅನ್ನೋದೇನಿದೆ ಇದು ಭ್ರಾಂತಿ. ಕನಸಿನಲ್ಲಿ ಕಾಣುವ ಪದಾರ್ಥಗಳನ್ನ ಎಚ್ಚರದಲ್ಲಿ ಇರುವ ಪದಾರ್ಥಗಳೇ ಅಂತ ಅನ್ಕೊಳ್ತೇವಲ್ಲ, ಆ ರೀತಿ ಸ್ವಾಪ್ನಿ ಇವ. ಹಾಗಾಗಿ ಈ ಭ್ರಾಂತಿ ಏನಿದೆ, ನಾನೇ ಮಾಡಿದೆ ಸ್ವತಂತ್ರವಾಗಿ ನೀನು ಮಾಡಿದೆ ಸ್ವತಂತ್ರವಾಗಿ ಅಂತ, ಆ ಭ್ರಾಂತಿಯಿಂದಲೇ ರಾಗ ದ್ವೇಷ ಮೊದಲಾದವುಗಳು ಬರ್ತದೆ. ಆ ರಾಗ ದ್ವೇಷಾದಿಗಳಿಂದಲೇ ವಿಪರ್ಯಯ ಉಂಟಾಗ್ತದೆ, ಅಂದ್ರೆ ದುಃಖಾದಿಗಳು ಉಂಟಾಗ್ತದೆ ಅಂತ ಕುಬೇರ ಧ್ರುವನಿಗೆ ಹೇಳ್ತಾ ಇದ್ದಾನೆ. ಅಹಂ ತ್ವಮಿತ್ಯಪಾರ್ಥಾಧೀರಜ್ಞಾನಾತ್ ಪುರುಷಸ್ಯ ಹಿ
ಸ್ವಾಪ್ನೀವ ಭಾತ್ಯನುಧ್ಯಾನಾತ್ ಯಯಾ ಬಂಧ ವಿಪರ್ಯಯಃ. ಶ್ರೀಕೃಷ್ಣಾರ್ಪಣಂ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ.